ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಉಡುಪಿ ಸ್ಟೈಲಲ್ಲಿ ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಅನ್ನಕ್ಕೆ ಅಥವಾ ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಮನೇಲಿ ಒಂದ್ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಿ. ಈಗಂತೂ ಚಳಿಗಾಲ, ಏನಾದರೂ ಬಿಸಿ ಬಿಸಿಯಾಗಿ ತಿಂತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ತಣ್ಣಗಿರೋ ತಿನ್ನಕ್ಕೆ ಹೋದರೆ ಆಗಲ್ಲ ಅಂತ ಅನಿಸುತ್ತೆ, ಬಿಸಿ ಬಿಸಿಯಾಗೇ ಇರಬೇಕು. ಹಾಗಾಗಿ ಈ ರೀತಿಯಾಗಿ ಒಂದು ಬೆಂಡೆಕಾಯಿ ಹುಳಿನ ಮಾಡ್ಕೊಂಡು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು 1/4 kg ಆಗೋಷ್ಟು ಬೆಂಡೆಕಾಯಿನ ನೋಡಿ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣಕ್ಕೂ ಇರಬಾರ್ದು, ತುಂಬ ದೊಡ್ಡದಾಗೂ ಇರಬಾರ್ದು, ಮಾಮೂಲಿಯಾಗಿ ಮೀಡಿಯಮ್ ಸೈಜ್ಗೆ, ಅಂದರೆ ಬಾಯಿಗೆ ಹೋಳು ಸಿಗಬೇಕು ಆ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಪ್ಯಾನ್ಗೆ ಹಾಕಿ ಸ್ವಲ್ಪ ಒಂದು ಚಮಚ ಆಗೋಷ್ಟು ತುಪ್ಪ, ಒಂಚೂರು ಉಪ್ಪು, ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಕಂದು ಅಂದರೆ ಒಂದು ಸ್ವಲ್ಪ ಬ್ಲ್ಯಾಕ್ ಥರ ಬರಬೇಕು. ತುಂಬ ಚೆನ್ನಾಗಿ ಹುರ್ಕೊಬೇಕು. ಇದ್ರದ್ದು ನೋಳಿ ಎಲ್ಲ ಹೋಗಬೇಕು. ನಿಮಗೆ ಗೊತ್ತಾಗುತ್ತೆ ನೋಳಿ ಎಲ್ಲ ಹೋಗೋದು. ಬೆಂಡೆಕಾಯಲ್ಲಿ ನೋಳಿ ಅಂಶ ಇರುತ್ತಲ್ಲ, ಅದೆಲ್ಲ ಹೋಗೋ ತನಕ ಕಮ್ಮಿ ಉರಿ ಕೊಟ್ಟು ನೀಟಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು. ಸುಮಾರು ಒಂದು 10 ನಿಮಿಷ ಕಮ್ಮಿ ಉರಿ ಕೊಟ್ಟು ಫ್ರೈ ಮಾಡ್ಕೊಬೇಕು. ಇವಾಗ ಅದನ್ನು ನಾನಿಲ್ಲಿ 1 ಕಪ್ ಆಗೋಷ್ಟು, ಅಂದರೆ 1 ಕಪ್ ಆಗೋಷ್ಟು ನಾನು ತೊಗರಿಬೇಳೆನ ನೀಟಾಗಿ ತೊಳೆದು ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನು ಹುರಿದಿಟ್ಕೊಂಡಿದ್ದಂತಹ ಬೆಂಡೆಕಾಯಿನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೆಂಡೆಕಾಯಿ ನೋಳಿನ ಅಂಶ ಎಲ್ಲ ಹೋಗಿರುತ್ತೆ, ಬೇರೆ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಇವಾಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ತೊಗರಿಬೇಳೆನ ನಾನು ತೊಳೆದು ಬೇಯಿಸಿಟ್ಕೊಂಡಿದ್ದು. ಅದೇ ಕಪ್ಪಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕಮ್ಮಿನೇ ಹಾಕ್ಕೊಳ್ಳಿ. ಅದಾದಮೇಲೆ ಕೊನೆಯಲ್ಲಿ ಹಾಕೊಬೋದು. ಹಾಕ್ಕೊಂಡು 1 ಚಿಟಿಕೆ ಆಗೋಷ್ಟು ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನಾವು ಬರೀ ಫ್ರೈ ಮಾಡಿ ಇಟ್ಕೊಂಡಿರೋದು, ಹಾಗಾಗಿ ಅದು ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ನಾನಿಲ್ಲಿ ಈ ಕಡೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ರುಬ್ಬೋದಕ್ಕೆ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಟೊಮೊಟೊನ, ಹಾಗೆ 1 ಅರ್ಧ ಹೋಳಾಗೋಷ್ಟು ತೆಂಗಿನಕಾಯಿ, ಅದನ್ನು ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸಾಂಬಾರು ಪುಡಿ 1 ಚಮಚ ಆಗೋಷ್ಟು, ಅಂದರೆ 1 ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಮನೇಲೇ ತಯಾರಿ ಮಾಡ್ಕೊಂಡಿದ್ದಂತಹ ಸಾಂಬಾರು ಪುಡಿನ ಸೇರಿಸಿದ್ದೀನಿ. ನಿಮ್ಮ ಮನೇಲಿ ಯಾವ್ದು ಬಳಸ್ತೀರಿ ಅದನ್ನೇ ಬಳಸ್ಕೊಳ್ಳಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೆ, ಅಂದರೆ ನೀಟಾಗಿ ನೈಸ್ ಪೇಸ್ಟ್ ಆಗಬೇಕು. ಅದಾಗಿದ್ದಾದಮೇಲೆ ಈ ಕಡೆ ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು. ಅದಕ್ಕೆ ನಾನು ರುಬ್ಬಿರೋಂಥ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಅದೇ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಗಲ್ಬರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಏಕೆಂದರೆ ಮಿಕ್ಸಿ ಜಾರಲ್ಲಿರೋ ಖಾರ ವೇಸ್ಟ್ ಆಗಬಾರ್ದಲ್ವ, ಹಾಗಾಗಿ ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ತಾಯಿದ್ದೀನಿ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪಕ್ಕೂ ಇರಬಾರ್ದು ಈ ಹುಳಿ. ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಹಂತದಲ್ಲಿ ಏನಾದರೂ ಉಪ್ಪು ಕಮ್ಮಿ ಆಗಿದ್ದರೆ, ಏಕೆಂದರೆ ನಾವು ಆಲ್ರೆಡಿ ಬೆಂಡೆಕಾಯಿ ಫ್ರೈ ಮಾಡುವಾಗ ಹಾಕಿದ್ವಿ, ಬೆಂಡೆಕಾಯಿ ಕುದಿಸುವಾಗ ಹಾಕಿದ್ವಿ, ಹಾಗಾಗಿ ಉಪ್ಪನ್ನು ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಸ್ಕೊಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಕುದಿಸ್ಕೊಬೇಕಾಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಇವಾಗ ಕಲರ್ ಚೇಂಜ್ ಆಗಿತ್ತು, ಅಲ್ಲಿ ತನಕ ಕುದಿಸ್ಕೊಂಡಿದ್ದೀನಿ. ಅದಾಗಿದ್ದಾದಮೇಲೆ ಕೊನೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಇಂಗನ್ನು ಸೇರಿಸಿ ಒಗ್ಗರಣೆ ಮಾಡಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದು ಆಯಿತು. ನೋಡಿದ್ರಲ್ಲ ಎಷ್ಟು ರುಚಿಯಾಗಿ ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.